ಬೆಳ್ಳಗಿದ್ಯಲ್ಲಮ್ಮ ನೀನ ಇಷ್ಟೊಂದು ತಿಟೆ ನಿನ್ಗಿಂತ ಬೆಳ್ಳಗಿದ್ದೀನಿ ನಾನು. ನಾವು ಪ್ರತಿ ಸರಿ ಡೈನಿಂಗ್ ಬಂದ್ರೆ ನಮ್ಮ ಪಾಪ ಟೈಗರ್ ಕೊಡ್ತಾನೆ ಕ್ವಾಟ್ಲೆ ನಮ್ಗೆ ಒಂದೊಂದಲ್ಲ ನೋಡಿ. ಟೇಬಲ್ ಮೇಲೆ ನಿಂತ್ಕೊಂಡು ಸ್ಪೂನು ಪ್ಲೇಟು ಎಲ್ಲ ಟಿಶ್ಯೂ ಗಿಶ್ಯೂ ಎಲ್ಲ ಬೆಳಿಗ್ಗೆ ಬಿಟ್ಟಿದ್ ನಾವು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಏನೋ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋದು ಹಿಂಗ್ ನೆನ್ಸ್ಕೊಂಡಾಗ ಹಿಂಗ್ ಬರ್ತಾ ಇರ್ತೀವಿ ಅಲ್ವಾ, ಅಲ್ಲೇ ಮನೆ ತೊಟ್ಟಿ ಕುಡ್ದಂಗೆ ನಮ್ಗೆ ಚಾಮುಂಡಿ ಬೆಟ್ಟ ಎಲ್ಲ. ಈಗ ನೋಡ್ಬೇಕು ಜನ ಹೆಂಗಿದಾರೋ. ಈ ಟೈಮ್ ಇಲ್ಲೇ ಫಸ್ಟ್ ಟೈಮ್ ಈ ಕಡೆನೆ ಬಿಟ್ಟಿದ್ದಾರೆ, ಮೇಲ್ಗಡೆನೆ. ಈ ಕಡೆ ಬಿಟ್ರೆ ಆಲ್ಮೋಸ್ಟ್ ಜನ ಕಮ್ಮಿ ಇರ್ತಾರೆ ಅಂತ. ಬಟ್ ಕೈ ಸ್ಟಾರ್ಟಿಂಗ್ ಎಂಟ್ರಿನೇ ಬಂದ್ವಿ ನಮ್ಗೆ ಗೊತ್ತಿರೋರ್ ಪರಿಚಯ ಕಡೆಯಿಂದ. ಸೊ ಬಂದಿದ್ದೀವಿ ಗೈಸ್ ಚಾಮುಂಡಿ ಬೆಟ್ಟ. ತುಂಬಾ ಜನ ಕ್ರೌಡ್ ಇರ್ತಾರೆ ಅಂತ ಅನ್ಕೊಂಡಿದ್ವಿ, ಪರವಾಗಿಲ್ಲ ಒಂದ್ ರೇಂಜ್ ಆಗಿ. ಇಲ್ಲಂತೂ ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರೆ. ಸೊ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ನೆಕ್ಸ್ಟ್ ಹೋದ್ರೇನೆ ಗರ್ಭಗುಡಿ ಅದು. ಈ ನಮ್ ತೀಟೆ ಡಾರ್ಲಿಂಗ್ ನಂತೂ ಚಿಕ್ಕ ವಯಸ್ಸಲ್ಲಿ ಎಲ್ಲಿಗೂ ಜಾಸ್ತಿ ಕರ್ಕೊಂಡು ಹೋಗ್ಲಿಲ್ಲ ಪಾಪ ಈ ಮಗನ. ತೀಟೆ ಬರೀ ಗಂಡ ಹೆಂಡ್ತಿರ್ ಇಬ್ರೇನೆ ಟ್ರಿಪ್ ಹೊಡ್ಕೊಂಡು ಎಂಜಾಯ್ ಮಾಡ್ಬಿಟ್ಟವ್ರೆ. ಅದಕ್ಕೇನೆ ನಮ್ ಎರಡನೇ ಅಣ್ಣ ಹೇಳಿದಾನೆ ಈ ಸರಿ ನಾವ್ ಯಾವ್ದೇ ದೇವಸ್ಥಾನಕ್ಕೆ ಬಂದ್ರು ಗರ್ಭಗುಡಿದು ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ತೆಗಿಯಕ್ ಹೋಗಲ್ಲ. ತೆಗಿಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ, ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಅದರಿಂದ ಎಲ್ಲೇ ಹೋದ್ರು ನಾವು ಗರ್ಭಗುಡಿದಾಗ್ಲಿ ಮತ್ತೆ ದೇವಸ್ಥಾನದ ಸುತ್ತಮುತ್ತ ಆವರಣದೆಲ್ಲ ತೆಗಿತೀವಿ ಫೋಟೋಸ್. ಎಲ್ಲ ನೋಡ್ಲಿ, ನಮ್ ವೀಕ್ಷಕರು ನೋಡ್ಲಿ, ಎಲ್ಲರೂ ನೋಡ್ಲಿ ಅಂತ ನಾವು ತೆಗಿತೀವಿ. ಬಟ್ ಗರ್ಭಗುಡಿದು ದೇವ್ರ ಫೋಟೋನ ತೆಗಿಯಕ್ಕೆ 7:15 ಇಲ್ಲ 7:45 ಆದ್ಮೇಲೆ ಅಭಿಷೇಕ ನಡೆಯುತ್ತೆ. ಅಭಿಷೇಕ ನಡೆದ್ಮೇಲೆ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹ ನೋಡ್ಬೋದು, ತಾಯಿನ ಮೂಲ ವಿಗ್ರಹ ನೋಡ್ಬೋದು, ತಾಯಿ ದರ್ಶನ ಮಾಡ್ಬೋದು. ಬಟ್ ಅದು ಎಸ್ಪೆಷಲಿ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ ಯಾವಾಗ್ಲೂ ಜನ ತುಂಬಾ ಇರ್ತಾರೆ, ಕ್ರೌಡ್. ಬಟ್ ಇವತ್ತು ಜನ ಆಲ್ಮೋಸ್ಟ್ ಎಲ್ಲ 90% ಕಮ್ಮಿ ಇದ್ದಾರೆ ಜನ ಇವತ್ತು. ಹೌದು, ಎಲ್ಲ ಜನ ಗೈಸ್ ನೋಡಿ, ಇಲ್ಲಿ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಬಂದ್ರೆ ಇದು ವ್ಯೂ ಪಾಯಿಂಟ್. ತುಂಬಾ ಜನ ಎಲ್ಲ ಕೂತ್ಕೊಂಡು ಇಲ್ಲಿ ಫೋಟೋ ಶೂಟು ಅದು ಇದು ಮಾಡಿಸ್ಕೊತಾ ಇರ್ತಾರೆ. ಅಲ್ಲೊಂದಿದೆ ಪಾಯಿಂಟ್, ಆಕ್ಚುಲಿ ಅದು ಬರ್ತಾ ತೋರಿಸ್ತೀನಿ ನಾನು ನಿಮ್ಗೆ. ಆಲ್ಮೋಸ್ಟ್ ನೋಡಿ ಫುಲ್ ಹಿಂಗೆಲ್ಲ ಕ್ರೌಡ್ ಮಾಡ್ಕೊಂಡು ರೋಡ್ನೇ ಬ್ಲಾಕ್ ಮಾಡ್ಬಿಡ್ತಾರೆ ಜನ. ಚಾಮುಂಡಿ ಬೆಟ್ಟ ಇಳ್ದಿದ ತಕ್ಷಣ ಕಸ್ತೂರಿ ನಿವಾಸ ವೆಜ್ ರೆಸ್ಟೋರೆಂಟ್ ಅಂತ ಈ ಮೈಸೂರು ಪ್ಯಾಲೇಸ್ ತರ ಥೀಮ್ ಅಲ್ಲಿ ಮಾಡಿದ್ದಾರೆ. ನಮ್ಮ ಅಣ್ಣ ನಿಲ್ಸಿದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲೇ ಈ ರೆಸ್ಟೋರೆಂಟ್ಗೆ ಹೋಗೋದೇನೋ ಗೊತ್ತಿಲ್ಲ. ಯಾವಾಗ್ಲೂ ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ನಾವು ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗ್ತೀವಿ. ಬಟ್ ಏನಕ್ಕೆ ನಿಲ್ಸ್ತಾ ಅಂತ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ತೀಟೆ ಡಾರ್ಲಿಂಗ್, ತೀಟೆ ಡಾರ್ಲಿಂಗ್ ಹಾಯ್ ಮಾಡಮ್ಮ. ನಮ್ದೇ ಕಾರ್ ಬರೋನು ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ದೇ ಕಾರ್ ಬರೋ. ನಾನು ನಿಮ್ಮ ಪ್ರಶಾಂತ್ ಪಚ್ಚು. ಇನ್ನೊಂದು i20 ಕಾರ್ ಮುಂದೆ ಹೋಗ್ತಾ ಇದೆ, ವರ್ಣ ಕಾರು. ನಮ್ಮ ದೊಡ್ಡ ಅಣ್ಣದು ಓಡಿಸ್ತವನೆ ಜಾಕಿ ನಮ್ಮ ಅಣ್ಣ. ನೋಡಿ ಹಾಯ್ ಮಾಡು ಬ್ರೋ. ಇಲ್ಲಿ 120 130 ಎಲ್ಲ ಮ್ಯಾಟ್ರೇ ಅಲ್ಲ, ಆ ಥರ ಇದೆ ರೋಡು. ಅದು ನಮ್ಗೆ ಗೊತ್ತೂ ಆಗಲ್ಲ. ನಮಗೆ 120 130 ಹೋದ್ರು 140 ಹೋದ್ರು ಗೊತ್ತಾಗಲ್ಲ ಇಲ್ಲಿ. ಅವಾಗ ಒಂದ್ ಸ್ವಲ್ಪ ದಿನ ಇಶ್ಯೂ ಇತ್ತು ಏನದಣ್ಣ ಈ ರೋಡು, ಆಮೇಲೆ ಮತ್ತೆ ಕ್ಲಿಯರ್ ಮಾಡಿದ್ದು ಆಕ್ಚುಲಿ. ಹೌದು, ಅಂದ್ರೆ ಮೈನ್ ರೋಡ್ ಅಲ್ಲಿ ಗಾಡಿ ಓಡಿದ್ರೇನೆ ಗೊತ್ತಾಗೋದು ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಕೆಲವೊಂದ್ ಸಣ್ಣ ಪುಟ್ಟ ಇತ್ತು, ರೆಡಿ ಮಾಡಿದ್ದಾರೆ ಇವಾಗ, ಚೆನ್ನಾಗಿದೆ. ಗೈಸ್ ಜಸ್ಟ್ ಮೈಸೂರು ರೋಡ್ ಅಲ್ಲಿರೋ ಮದ್ದೂರು ಟಿಫನ್ನಿಸ್ ಬಂದ್ವಿ. ಆಕ್ಚುಲಿ ಲಂಚು ಟಿಫನ್ ಮಾಡೋ ಟೈಮಿಂಗ್ ಏನಲ್ಲ, ಬಟ್ ಆದ್ರೂ ಕೂಡ ಇಲ್ಲಿ ಮದ್ದೂರು ಟಿಫನ್ನಿಸ್ ಬರ್ತೀವಿ. ರೀಸನ್ ಏನಂದ್ರೆ ನಾವೇನು ಊಟ ಟಿಫನ್ನು ಮಾಡಿಲ್ಲ ಅಂದ್ರೂ ಕೂಡ ಕಾಫಿ ಮತ್ತೆ ಮದ್ದೂರು ವಡೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಂಗಾಗಿ ರೆಗ್ಯುಲರ್ ಆಗಿ ಈ ಕಡೆ ರೋಡಿಗೆ ಬಂದಾಗ ಇಲ್ಲಿಗೆ ಬರ್ತೀವಿ. ಬಂದಿದ್ದೀವಿ ನೋಡ್ರಿ, ಆಲ್ರೆಡಿ ಎಲ್ಲ ತಿನ್ನೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಇವರು. ಕೂತ್ಕೊಳ್ರಪ್ಪ. ನಮ್ ಪ್ರದೀಪ ಚೆನ್ನಾಗಿ ಡ್ರೆಸ್ ಹಾಕಿಲ್ವಂತೆ, ಅದಕ್ಕೇನೆ ಫೋಟೋ ಹಿಡಿಬೇಡ ಅಂತವನೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಸಾರಿ ವಿಡಿಯೋ ಮಾಡ್ಬೇಡ ಅಂತ ಅದ್ರ ಮಾಡ್ತಾ ಇದೀನಿ ನಾನು. ಟೀ ಶರ್ಟ್ ಹಾಕಿದ್ರೆ ಚೆನ್ನಾಗಿದೆಯಲ್ಲ ಈ ಕಡೆ ತಿರ್ಗಾಪಿ. ನಮ್ಮ ಲಡ್ಡು ಫಸ್ಟ್ ಟೈಮ್ ನಮ್ ಜೊತೆ ಸ್ವಲ್ಪ ಲಾಂಗ್ ಟ್ರಿಪ್ಗೆ ಬಂದಿರೋದು ಅಲ್ವಾ ವಿನೋದಣ್ಣ? ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದೀವಿ, ಇವಾಗ ಇದು ಸೆಕೆಂಡ್ ಟೈಮ್ ಲಾಂಗ್ ಬರ್ತಾ ಇದ್ದಾನೆ. ಅಪ್ಪ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಆಶಿಸ್ತೀರಾ? ಈ ನಮ್ ತೀಟೆ ಡಾರ್ಲಿಂಗ್ ನಂತೂ ಚಿಕ್ಕ ವಯಸ್ಸಲ್ಲಿ ಎಲ್ಲಿಗೂ ಜಾಸ್ತಿ ಕರ್ಕೊಂಡು ಹೋಗ್ಲಿಲ್ಲ ಪಾಪ ಈ ಮಗನ. ತೀಟೆ ಬರೀ ಅವ್ರ ಗಂಡ ಹೆಂಡ್ತಿರ್ ಇಬ್ರೇನೆ ಟ್ರಿಪ್ ಹೊಡ್ಕೊಂಡು ಎಂಜಾಯ್ ಮಾಡ್ಬಿಟ್ಟವ್ರೆ. ಅದಕ್ಕೇನೆ ನಮ್ ಎರಡನೇ ಅಣ್ಣ ಹೇಳಿದಾನೆ ಈ ಸರಿ ಮಗನ್ಗ ಆತರ ಮಾಡ್ಬೇಡ, ಎಲ್ಲಾ ಕಡೆ ಕರ್ಕೊಂಡ್ ಹೋಗು ಅಂತ. ಅದಕ್ಕೇನೆ ಏನೋ ಒಳ್ಳೆ ಮನ್ಸ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟಿದಾನೆ. ಬೆಟ್ಟ ಹತ್ತುತ್ತಾ ಇದೀವಿ ನಾವು. ಯಾವ ಬೆಟ್ಟ ಅನ್ನೋದಣ್ಣ ಹತ್ತುತ್ತಾ ಇರೋದು? ಚಾಮುಂಡಿ ಹಿಲ್ಸ್ ಬ್ರೋ. ಚಾಮುಂಡಿ ಹಿಲ್ಸ್, ವಿ ಆರ್ ಗೋಯಿಂಗ್ ಟು ಚಾಮುಂಡಿ ಹಿಲ್ಸ್. ಎಸ್ ಗೈಸ್, ಫೈನಲಿ ಮೈಸೂರಲ್ಲಿ ನಾವ್ ಯಾವಾಗ ಬಂದ್ರು ಮೇಯ್ನು ಚಾಮುಂಡಿ ಬೆಟ್ಟಕ್ಕೆನೆ ಬರೋದು. ತಾಯಿ ಚಾಮುಂಡೇಶ್ವರಿ ದರ್ಶನ ಒಂಥರ ರೋಮಾಂಚನ ಅದು. ಅಲ್ಲಿ ಹೋದ್ರೆ ಏನೋ ಒಂಥರ ಗುಡ್ ವೈಬ್ಸ್. ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ತಿಂಗಳು ಬರ್ತೀವಿ ಇಲ್ಲಿಗೆ ಚಾಮುಂಡಿ ಬೆಟ್ಟಕ್ಕೆ. ಗೈಸ್, ಚಾಮುಂಡಿ ಬೆಟ್ಟದಲ್ಲಿ ನಮ್ದು 2 ಕಾರ್ಗಳು ಪಾರ್ಕಿಂಗ್ ಆಗ್ತಾ ಇದೆ. ಇಳಿರಿ ಇಳಿರಿ ಬೇಗ. ಟೈಗರ್ ಮನಿಕೊಂಬಿಟ್ಟವನ ಅಪ್ಪೆ. ಎಲ್ಲ ಫೇಸ್ ಕಟ್ ತೋರ್ಸು, ತುಂಬಾ ಚೆನ್ನಾಗಿದ್ಯಾ ಅಪ್ಪೆ. ಏನಪ್ಪ ಹೇರ್ ಸ್ಟೈಲ್ ಇದು ಹೊಸದು? ಹಂಗೆ ಸುಮ್ನೆ ಮಶ್ರೂಮ್ ಕಟ್ಟಿಂಗಾ? ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ಓ, ಹಾರ್ದಿಕ್ ಪಾಂಡ್ಯ. ಗೈಸ್, ಫೈನಲಿ ಕಾರ್ ಪಾರ್ಕಿಂಗ್ ಆಯ್ತು. ಅಲ್ಲೊಂದು ಇಲ್ಲೊಂದು ಹೊರಡ್ಬೇಕು. ಟೈಮ್ ಬಂದು 6:30 ಆಯ್ತು. ಒಮ್ಮೆ ಹೆಂಗಿತ್ತು ಜರ್ನಿ? ಚಾಮುಂಡಿ ಬೆಟ್ಟ ಮೈಸೂರಿಗೆ ಬಂದಿದ್ದು ಎಷ್ಟು ಬೆಳಿಗ್ಗೆ ಬಿಟ್ಟಿದ್ ನಾವು, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಏನೋ ಆಯ್ತು. ಆಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಏನ್ ಬರೋದು, ಹಿಂಗ್ ನೆನ್ಸ್ಕೊಂಡಾಗ ಹಿಂಗ್ ಬರ್ತಾ ಇರ್ತೀವಿ ಅಲ್ವಾ? ಅಲ್ಲೇ ಮನೆ ತೊಟ್ಟಿ ಕುಡ್ದಂಗೆ ನಮ್ಗೆ ಚಾಮುಂಡಿ ಬೆಟ್ಟ ಎಲ್ಲ. ಈಗ ನೋಡ್ಬೇಕು ಜನ ಹೆಂಗಿದಾರೋ. ಈ ಟೈಮ್ ಇಲ್ಲೇ ಫಸ್ಟ್ ಟೈಮ್ ಈ ಕಡೆನೆ ಬಿಟ್ಟಿದ್ದಾರೆ, ಮೇಲ್ಗಡೆನೆ. ಈ ಕಡೆ ಬಿಟ್ರೆ ಆಲ್ಮೋಸ್ಟ್ ಜನ ಕಮ್ಮಿ ಇರ್ತಾರೆ ಅಂತ. ಬಟ್ ನೋಡೋಣ ಮೇಲ್ಗಡೆ ಏನಾದ್ರು ಜನ ಜಾಸ್ತಿ ಇದಾರ. ಹೌದು, ಪಾರ್ಕಿಂಗ್ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಕಡಿಮೆನೆ ಇದಾರೆ ಅನ್ಸುತ್ತೆ ಪಮ್ಮಿ ಜನ, ಅಲ್ವಾ? ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅನ್ಸುತ್ತೆ. ಹೌದು. ಸೊ ಗೈಸ್, ಆಗ್ಲೇ ಹೇಳ್ದಂಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ತಿಂಗಳು ಬರ್ತೀವಿ. ಅದಕ್ಕೇನೆ ನಮ್ಮ ಅಣ್ಣ ಹತ್ರ ಹೇಳಿದ್ದು. ಸೊ ಹೊರಡ್ಬೇಕೀಗ. ಏನ್ ಮಾಡ್ತಾ ಇದ್ಯಾ ಪಮ್ಮಿ? ಪಾಪುಗ ನಾವ್ ಯಾವ್ದೇ ದೇವಸ್ಥಾನಕ್ಕೆ ಬಂದ್ರು ಗರ್ಭಗುಡಿದು ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ತೆಗಿಯಕ್ ಹೋಗಲ್ಲ. ತೆಗಿಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ, ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಅದರಿಂದ ಎಲ್ಲೇ ಹೋದ್ರು ನಾವು ಗರ್ಭಗುಡಿದಾಗ್ಲಿ ಮತ್ತೆ ದೇವಸ್ಥಾನದ ಸುತ್ತಮುತ್ತ ಆವರಣದೆಲ್ಲ ತೆಗಿತೀವಿ ಫೋಟೋಸ್. ಎಲ್ಲ ನೋಡ್ಲಿ, ನಮ್ ವೀಕ್ಷಕರು ನೋಡ್ಲಿ, ಎಲ್ಲರೂ ನೋಡ್ಲಿ ಅಂತ ನಾವು ತೆಗಿತೀವಿ. ಬಟ್ ಗರ್ಭಗುಡಿದು ದೇವ್ರ ಫೋಟೋನ ತೆಗಿಯಕ್ ಹೋಗಲ್ಲ. ಆಮೇಲೆ ಏನಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ. ತಾಯಿ ಬೆಟ್ಟದ ಸ್ಟಾರ್ಟಿಂಗ್ ಬೆಟ್ಟ ಹತ್ತಕ್ಕಿಂತ ಮುಂಚೆನೆ ಒಂಥರ ನೆಮ್ಮದಿ ನಮ್ಗೆ. ಆ ನೆಮ್ಮದಿ, ಆ ಗಾಳಿ, ಮೈಸೂರೇ ಒಂಥರ ಸೂಪರ್. ಅದಕ್ಕೆ ಮೈಸೂರು ಅನ್ನೋದಲ್ವಾ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ. ಬೆಂಗಳೂರು ಬಿಟ್ರೆ ನನಗೆ ಎಸ್ಪೆಷಲಿ ಅಂತ ಎಲ್ರಿಗೂ ಇರ್ಬೇಕನ್ನೋ ಜಾಗ ಅಂದ್ರೆ ಮೈಸೂರೇ. ಬೆಂಗಳೂರು ಬಿಟ್ರೆ ಹೌದು. ಆಮೇಲೆ ಮೈಸೂರು ನಾವ್ ಯಾವತ್ತೇನು ನೆನ್ಸ್ಕೊಬೇಕು ಅಂದ್ರೆ ರಾಜರು ಕಟ್ಟಿರೋ ಮೈಸೂರ್ನ ನಾವ್ ಯಾವತ್ತೂ ನೆನ್ಸ್ಕೊಳ್ಳೇಬೇಕು. ಅವ್ರು ಇಲ್ದೆ ಇವತ್ತು ಬೆಂಗಳೂರು ಇಲ್ಲ, ಮೈಸೂರು ಇಲ್ಲ. ಅವ್ರು ಕಟ್ಟಿರೋ ಇಂದ ಹೋಗೋಣ.
ಇವತ್ತು ಉತ್ಸವ ಮೂರ್ತಿ ನೋಡಿದ್ವಿ, ಅದು ಗರ್ಭಗುಡಿ ಮುಂಚೆ ಇಟ್ಟಿರ್ತಾರೆ ಮುಂದೆ, ಅದು ಆದ್ಮೇಲೆ ತಿರ್ಗಾ ನಾವು ದೇವಸ್ಥಾನ ಒಳಗಡೆ ಇರೋದು ಗರ್ಭಗುಡಿ ಇರೋ ತಾಯಿನ ನೋಡಿದ್ವಿ. ಅದು ಅಕ್ಷಯ ತೃತೀಯ ದಿವಸ. ಎಂತ ಸೌಭಾಗ್ಯ ನಮ್ಗೆ ಇವತ್ತು ಅಲ್ವಾ. 1 hour ಕಾಯ್ಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಕ್ಚುಲಿ 1 hour ಕಾಯ್ಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾರೋ ಪಾಪ ಅರ್ಚಕರು ಬಂದು ಇನ್ನು 5 ನಿಮಿಷದಲ್ಲಿ ಬಿಡ್ತಾರೆ ಅಂತ ಅಂದ್ರು. ತಿರ್ಗಾ ಕ್ಯೂನಲ್ಲಿ ನಿಂತ್ಕೊಂಡ್ವಿ, ಒಳ್ಳೆ ದರ್ಶನ ಆಯ್ತು. ಮೂಲ ವಿಗ್ರಹನು ಫೈನಲಿ ನಾವು ದರ್ಶನ ಮಾಡಿದ್ವಿ ಇವತ್ತು. ಗೋಪುರ ದೂರದಿಂದ ನೈಟ್ ಅಪಿ ಯಾವಾಗ್ಲೂ ಲೈಟ್ ಹಾಕಿರೋರು, ಈ ಸರಿ ಎಂತಕ್ಕೂ ಹಾಕಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಹೇಳು ನಿನ್ಗೇನೋ ಗೊತ್ತಿದ್ರೆ. ನನಗೂ ಗೊತ್ತಿಲ್ಲ ಏನಕ್ಕೆ ಲೈಟ್ ಹಾಕಿಲ್ಲ ಅಂತ. ಬಟ್ ಏನ್ ಮಾಡ್ತಿದಾರೆ ಒಂದಂತೂ ನಿಜ, ಹಳೇದಿದ್ದು ಚಾಮುಂಡಿ ಬೆಟ್ಟದ ವೈಬ್ಸ್ ನ ಕಳೀತಿದ್ದಾರೆ. ಅದು ಕೆಲವರಿಂದ ಕೆಲವರು ಮಾಡರ್ನೈಸೇಷನ್ ಮಾಡ್ತೀನಿ ಅಂತ ಹೇಳಿ ಇದೇನೋ ಪ್ರಸಾದ ಕೌಂಟರ್ ಅಂತ ಬೇರೆ ಒಂದು ಓಪನ್ ಮಾಡ್ತಿದಾರಂತೆ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಬೆಟ್ಟದ ತರಾನೇ ಇರ್ಬೇಕು, ಅವಾಗೆ ನಮ್ಗೆ ಬೆಟ್ಟಕ್ಕೆ ಬರೋಕ್ ಒಂದು ನೋಡೋದಕ್ಕೂ ಚಂದ ಅಲ್ವಾ. ಹೊರಿಬಾರ್ದು. ಯಾವ್ದೋ ಒಂದು ಕಲ್ಲು ಇಂದ ನಿಂತಿದ್ಯಾ, ಒಂದೇ ಒಂದು ಕಲ್ಲಿಂದ ನಿಂತಿದೆ ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟ. ಅದು ತಾಯಿ ಆಶೀರ್ವಾದದಿಂದನೇ ನಿಂತಿರೋದು. ತಾಯಿ ಇಲ್ಲದೆ ಇವತ್ತು ಬೆಟ್ಟ ಇಲ್ಲ. ಬಟ್ ಬೆಟ್ಟದಲ್ಲಿ ಇಲ್ಲಿ ಏನೋ ಪ್ರಸಾದ ಕೌಂಟರ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ತಾಯಿನ ಮುಂಚೆ ಎಲ್ಲ ಬೆಟ್ಟಕ್ಕೆ ಬಂದು ನೋಡಿ ಅನ್ನೋರು. ನೆಕ್ಸ್ಟ್ ಎಲ್ಲ ಇವ್ರು ಈ ತರ ಎಲ್ಲ ಮಾಡೋ ನೋಡಿದ್ರೆ ಅಲ್ಲೇ ನಾವು ಬೆಟ್ಟದ ಹತ್ರ ಸ್ಟಾರ್ಟ್ ಪಾದದ ನೋಡ್ಕೊಂಡು ಹೋಗ್ಬಿಡ್ಬೇಕು ತಾಯಿನ. ಆ ತರನು ಮಾಡ್ಬೋದೇನೋ ಅವರು ಜನಗಳು ಮಾಡ್ತಾರ ಮಾಡರ್ನೈಸೇಷನ್ ನೋಡಿದ್ರೆ. ತರ ಮಾಡಕ್ ಹೋಗ್ಬಾರ್ದು ಅಂತ ನಾನು ಅನ್ಕೊಂತೀನಿ. ತಾಯಿನ ಬೆಟ್ಟಕ್ಕೆ ಬಂದು ನೋಡಿದ್ರೆ ಅದೊಂದು ನಮಗೂ ಮನ್ಸಿಗೆ ತೃಪ್ತಿ. ಇದೆಷ್ಟು ನಮ್ಮ ಗಾನವ್ಗೆ ಪಜಲ್ದೇನೋ ಬೇಕಂತೆ, ಅದನ್ನ ಅವನು ಬ್ಲಾ ಅಂತಾನೆ. ಫೈನಲಿ ತಗೊಂತಾ ಇದೀವಿ. ಅಪ್ಪಿ ಮುಂಚೆ ತರ ಏನು ಶಾಪಿಂಗ್ ಮಾಡ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಎಲ್ಲ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ಇವಾಗ ನಮಗ್ ತಗೊಳೋದಕ್ಕಿಂತ ಮಕ್ಳಿಗೆ ತಗೊಳೋದೇ ಜಾಸ್ತಿ ಆಗಿದೆ. ಏನಂತೀಯಪ್ಪಿ? ಇದು ಚೆನ್ನಾಗೈತಲ್ಲ ಅಪ್ಪಿ? ಇದು ಅದಕ್ಕೆ ಡಿಫ್ರೆಂಟ್ ಆಗಿದೆ. ಅಂಬಾ ಇದೆ, ತುಂಬಾ ಚೆನ್ನಾಗಿದೆ ಇದು. ನಿಂಗ್ ಬೇಕಾ? ನನಗ್ ಬೇಡಪ್ಪ. ನಿಮ್ ಫೇವರೇಟ್ ಚಿಕ್ಕದಿದೆ ಬೇಕಾ? ಇದು ನೋಡು. ಯಾವ್ದಪ್ಪಿ? ಇನ್ನು ಸ್ವಲ್ಪ ದೊಡ್ಡದಿರೋದು ಯಾವಾಗ ತಗೋಣ ನೋಡಿ. ನಿಂಗೆ ಅನ್ಸಿದೆ ತಗೋ. ಯಾಕೆ ಅಷ್ಟು ಫಿನಿಶಿಂಗ್ ಇಲ್ಲ. ಹೌದು, ನನಗೇನು ಅಷ್ಟು ಮಜಾ ಕೊಡ್ತಾ ಇಲ್ಲ. ಚಿನಿ ತಗೊಂಡಿದ್ದೀನಿ. ಡೀಟೈಲಿಂಗ್ ಇಲ್ಲ ಅದರಲ್ಲಿ. ಹೌದು, ಡೀಟೇಲಿಂಗ್ ಇಲ್ಲ. ನಿನ್ಗೇನೆ ಕೊಡು. ಕೊಟ್ಬಿಡಪ್ಪೆ ಅವನ್ಗೆ ಹೋಗ್ಲಿ. ನಮ್ ತೀಟೆ ಏನ್ ತಗೊಳ್ತಾವಳೆ? ಪಜಲ್ ಬೇಡ ಅವಳಿಗೆ. ತಗೊಳ್ಳಿ ಅಕ್ಕ, ಪಜಲ್ ಬೇಡ ಅಂತ ಅವಳಿಗೆ. ತಗೊಳ್ಳಿ ಅಕ್ಕ, ಯಾವ್ದು ಇಷ್ಟ ಆದ್ರೆ ತೀಟೆ ತಗೊಳಮ್ಮ, ಚೆನ್ನಾಗಿದೆ ಅದು. ಆಟೋ ಕೊಟ್ಬಿಡಿ ಅಂತ ಅವಳಿಗೆ. ಅಣ್ಣ ಒಂದ್ ನಿಮಿಷ ಇಟ್ಕೊಳ್ಳೋಣ. ಹಾಕುಪ್ಪಮ್ಮಿ ಅವಳಿಗೆ. ಅವ್ನು ಬರ್ತಾ ಇಲ್ಲ. ತೀಟೆ ಏನಮ್ಮದು? ತೀಟೆ ಏನಮ್ಮದು? ಹೊಡಿ ಕೆಳಗಡೆ ಹೊಡಿ. ನಾಚೋ ಲೈಟ್ ಬಾಲು. ಓಹೋ, ಆಟೋ, ಸೈಡ್ ಬ್ಯಾಗ್, ಅವಳ ಗಾಗಲ್ಲು. ಅಮ್ಮ ಹಿಂಗೆ ಡೈರೆಕ್ಟ್ ಆಗಿ ವೈನಾಡ್ಗೆ ಹೋಗ್ಬಿಡು. ಗೈಸ್ ಫೈನಲಿ ಇದೊಂದು ತಗೊಂಡೆ. ದೃಷ್ಟಿ ಆಗ್ದಲೇ ಇರೋಂಥದ್ದು ಇದು. ಸೊ ಇದೊಂದು ಇಷ್ಟ ಆಯ್ತೇನೋ, ತಗೊಂತಾ ಇದೀನಿ ಇದನ್ನೀಗ. ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಇದೆ ನೋಡಿ, ಎಂಜಾಯ್ ಎನ್ ಏರಿಯಲ್ ವ್ಯೂ ಆಫ್ ಮೈಸೂರು ಫ್ರಮ್ ಹಿಯರ್ ಅಂತ ಇದೆ. ಮುಂಚೆ ಅಲ್ಲಿಂದ ವ್ಯೂ ನೋಡ್ಬೋದಿತ್ತು, ಬಟ್ ಇವಾಗ ಜನ ಕ್ರೌಡ್ ಆಗಿ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಆಗೋದ್ರಿಂದ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇವಾಗ ಏನು ತೋರಿಸ್ತಾ ಇದೀವಿ, ಇದು ಎಂಟೈರ್ ಮೈಸೂರು ಸಿಟಿ ಯಾವ ಥರ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಲೈಟ್ಫುಲ್ ಆಗಿದೆ ನೋಡಿ. ಮತ್ತು ಅಲ್ಲಿ ನಿಮಗೆ ಫುಲ್ ಡಾರ್ಕ್ ಒಂದು ಲೈಟ್ ಕಾಣ್ತಾ ಇದೆಯಲ್ಲ, ಝೂಮ್ ಮಾಡೋ ಪಕ್ಷ ಅದು ಮೈಸೂರು ಪ್ಯಾಲೇಸು. ಎಕ್ಸಲೆಂಟಾಗಿ ಫ್ಯಾಬ್ಯುಲಸ್ ಆಗಿ ಕಾಣುತ್ತೆ ಇಲ್ಲಿಂದ ವ್ಯೂ. ಎಂಟೈರ್ ಸಿಟಿ ಕಾಣ್ತದೆ ಇಲ್ಲಿ ನಮಗೆ ಇಲ್ಲಿಂದ. ನೀಟ ಪೇಷನ್ ಸ್ವಲ್ಪ ಬೆಂಡ್ ಮಾಡೋದನ್ನ. ಸೊ ನೋಡಿ ಗೈಸ್, ಮುಂಚೆ ನೋಡಿ ಇದೆ ಈ ಐರನ್ ರಾಡ್ ಮೇಲೆನೆ ವ್ಯೂ ಪಾಯಿಂಟ್ ನೋಡೋದಕ್ಕೆ ಬಿಡ್ತಾ ಇದ್ದಿದ್ದು. ಜನ ಸುಮ್ನೆ ನಿಂತ್ಕೊಂಡು ಮಿಸ್ಯೂಸ್ ಮಾಡ್ತಾರೆ, ಸುಮ್ನೆ ತುಂಬಾ ಇದ್ ಮಾಡ್ತಾರೆ ಅನ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನೋಡಿ ಇಲ್ಲೆಲ್ಲ ಬ್ಯಾರಿಗೇಟ್ ಹಾಕಿದ್ದಾರೆ ನೋಡಿ ಫುಲ್ಲು. ಆಕ್ಚುಲಿ ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ತೆಗಿಬೋದಿತ್ತು. ಸೊ ಮ್ಯಾಕ್ಸಿಮಮ್ ಎಷ್ಟಾಗಿದೆಯೋ ಅಷ್ಟು ತೆಗ್ದಿದ್ದೀನಿ ವ್ಯೂ ಪಾಯಿಂಟು.
ಆಮೇಲೆ ಎಲ್ಲರೂ ಏರಿಯಲ್ ವ್ಯೂ ನೋಡಕ್ ಬರ್ತಾರೆ. ಬಟ್ ಇದನ್ನ ಮಾಡಿದ್ದು ಯಾರು ಅಂತ ಗೊತ್ತಿರುತ್ತೆ, ಮೈಸೂರು ಜನಕ್ಕೂ ಗೊತ್ತಿರುತ್ತೆ, ಬೆಂಗಳೂರು ಜನಕ್ಕೂ ಗೊತ್ತಿರುತ್ತೆ. ನಮ್ಮ ಫೇಮಸ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತಿಯೊಂದು ರೋಡು ಕನೆಕ್ಟಿವಿಟಿ ಬೆಟ್ಟಕ್ಕೆ ಮಾಡಿದ್ದು ಅವರೇನೆ. ಈ ವ್ಯೂ ಮಾಡಿದ್ದು ಅಂದ್ರೆ ಈ ಬೆಟ್ಟಕ್ಕೆ ಬಂದು ವ್ಯೂ ನೋಡಿ ಎಲ್ಲ ಜನ ನೋಡ್ಲಿ ಸವಿಲಿ ಅಂತ ಮಾಡಿದ್ರು. ಬಟ್ ಇವತ್ತೆಲ್ಲ ಬಂದು ಇಲ್ಲಿ ವ್ಯೂನ ಹಾಳು ಮಾಡಿದ್ದಾರೆ. ಅದರಿಂದ ಎಲ್ಲ ಬ್ಯಾರಿಕೇಡ್ಸ್ ಹಾಕಿ ಸರಿ ಆಗ್ಬೋದು. ಯಾವ ಸರ್ ಅದು? ಯಾವ ಸರ್ ಇದು? ಏರಿಯಲ್ ವ್ಯೂ. ಸರಿ ಸರ್. ನಾರ್ಮಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಮೈಸೂರು ಟು ಬ್ಯಾಂಗ್ಳೂರ್ ಬರಬೇಕಾದ್ರೆ ಇಲ್ಲಿ ಪೂಜಾರಿ ಫಿಶ್ ಸ್ಟ್ಯಾಂಡ್ಗೆ ಬರೋದು. ಇವತ್ತು ಇಲ್ಲೇ ಬಂದಿದ್ದೀವಿ, ಎಂಟ್ರಿ ಆಗ್ಬೇಕು ಇವಾಗ ತಾನೆ. ಹೋಗ್ಬಿಟ್ಟು ಒಳ್ಳೆ ಡೈನಿಂಗ್ ಮುಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇಲ್ಲಿ ನೀರು ದೋಸೆ ಮತ್ತು ಪ್ರಾನ್ಸ್ ಫ್ರೈ ಮಸ್ಟ್ ಟ್ರೈ. ವಿ ಡೋಂಟ್ ಮಿಸ್ ದಟ್ ಡಿಶ್. ಎಕ್ಸಲೆಂಟ್ ಆಗಿರುತ್ತೆ. ಲಾಸ್ಟ್ ವ್ಲಾಗ್ ಅಲ್ಲೂ ಹೇಳಿದ್ದೆ ಇದನ್ನ. ಸಕ್ಕತ್ತಾಗಿರುತ್ತೆ. ಸೊ ಗೈಸ್ ಎಂಟ್ರಿ ಆಗ್ತಾ ಇದೀವಿ ಪೂಜಾರಿ ಫಿಶ್ ಲ್ಯಾಂಡ್ಗೆ. ಇಲ್ಲಿ ಪಾರ್ಕಿಂಗ್ ಏನೇ ತುಂಬಾ ಇದಿದೆ, ತುಂಬಾ ದೊಡ್ಡದಾಗಿ. ಇಲ್ಲಿ ಗ್ರಾಸ್ ಅಂತೂ ಯೂಸ್ ಮಾಡಿದ್ದಾರೆ. ಏನದನ್ನ ಬ್ರಾಸ್ ವಿಂಟೇಜ್ ಕಾರ್ಸು, ವಿಂಟೇಜ್ ಬೈಕ್ಸು, ಸಿಕ್ಕಾಬಿಟ್ಟೆ ಸಾಗರ. ಪಾರ್ಕಿಂಗ್ ನೋಡಿ ಆಲ್ರೆಡಿ ಫಿಲ್ ಆಗ್ಬಿಟ್ಟಿರುತ್ತೆ. ಭಯಂಕರ ದೊಡ್ಡ ಪಾರ್ಕಿಂಗ್ ಇದೆ. ಇದನ್ನ ಬಿಟ್ಟು ಇನ್ನೂ ಆ ಕಡೆ ಎಲ್ಲ ಇದೆ ಬ್ರೋ. ಇಲ್ಲಿ ಹೌದು, ಪಾರ್ಕಿಂಗ್ ಈಗ ಎಷ್ಟೇ ಕಾರ್ ಬಂದ್ರು ನಿಲ್ಲಿಸ್ಬೋದು, ಅಷ್ಟು ಪಾರ್ಕಿಂಗ್ಸ್ ಇದೆ. ಇದನ್ನ ಬಿಟ್ಟು ಆ ಕಡೆ ಪಕ್ಕದಲ್ಲೂ ಇದೆ ಬ್ರೋ ಪಾರ್ಕಿಂಗ್. ನಾವು ಪ್ರತಿ ಸರಿ ಡೈನಿಂಗ್ ಬಂದ್ರೆ ನಮ್ಮ ಪಾಪ ಟೈಗರ್ ಕೊಡ್ತಾನೆ ಕ್ವಾಟ್ಲೆ ನಮ್ಗೆ. ಒಂದೊಂದಲ್ಲ ನೋಡಿ, ಟೇಬಲ್ ಮೇಲೆ ನಿಂತ್ಕೊಂಡು ಸ್ಪೂನು, ಪ್ಲೇಟು ಎಲ್ಲ ಟಿಶ್ಯೂ ಗಿಶ್ಯೂ ಎಲ್ಲ ಇಟ್ಕೊಂಡು. ಟೈಗರ್ ಅವನ್ಗಲ್ಲಿ ಚೇರ್ ಹಾಕಿದ್ದಾರೆ, ಒಂದು ಕಿಡ್ಸ್ ಚೇರು, ಕುತ್ಕೊಂಡಿಲ್ಲ ಅವನು, ತೀಟೆ ಮಾಡ್ತಾವ ನೋಡಿ. ಇಲ್ಲೊಂದ್ ಮಗ ಐತೆ ನಮ್ ತೀಟೆ ಡಾರ್ಲಿಂಗ್, ಎಷ್ಟು ನೀಟಾಗಿ ಕೂತವಳು. ಅಮ್ಮ ಏನ್ ಬೇಕಮ್ಮ ನಿಮ್ಗೆ? ನೀರ್ ದೋಸೆ ಬೇಕಾ? ಸರಿ ಅಮ್ಮ, ಆಯ್ತು, ಓಕೆ. ಮಾಡೈ ಚಿಕ್ಕಪ್ಪ ಆಲ್ರೆಡಿ ಆರ್ಡ್ರು. ಫೈನಲಿ ಫುಡ್ ಬಂತು ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ. ಅಂಜಲ್ ಫಿಶ್ ಅಂತೂ ತಗೊಂತೀವಿ ನಾವು. ಆಯ್ತು, ಆಮೇಲೆ ಅಂಜಲ್ ತವಾ ಫ್ರೈ, ಇನ್ನು ಐಟಮ್ ಇದೆ ಬ್ಯಾಲೆನ್ಸ್ ಬರುವಂತದ್ದು. ಒಮ್ಮೆ ಏನೇನ್ ಹೇಳಿದ್ಯಾ ಫುಡ್? ಎರಡು ಲೆಮನ್ ಚಿಕನ್, ಆಮೇಲೆ 2 ಫಿಶ್ ಅಂಜಲ್ ತವಾ ಫ್ರೈ ಹೇಳಿದೀನಿ, ಆಮೇಲೆ ಒಂದು ಚಿಕನ್ ಲಾಲಿಪಾಪ್ ಹೇಳಿದೀನಿ, 2 ಚಿಕನ್ ಗೀ ರೋಸ್ಟ್ ಹೇಳಿದೀನಿ, ಒಂದು 5 ಮಕ್ಳು ತಿಂತಾರೆ ಅಂದ್ಬಿಟ್ಟು ಎಲ್ಲಾರು ನೀರ್ ದೋಸೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಒಂದು 5 ಪ್ಲೇಟ್ ನೀರ್ ದೋಸೆ ಹೇಳಿದೀನಿ.
ಒಂದು ಫುಲ್ ತಂದೂರಿ ಒಂದು ಹೇಳಿದೀನಿ, ಆಮೇಲೆ ನೋಡೋಣ ಅಂತ ಹೇಳಿದೀನಿ. ಹೇಳುವ ಒಂದ್ ತಟ್ಟೆಗೆ ಹಾಕಳಮ್ಮ ನೀನ್ ಒಂಚೂರು ಬೇಗ. ಇರೋ ಒಂದ್ ನಿಮಿಷ. ಇದನ್ನ ನೋಡ್ತಾ ಇದ್ರೆ ಏನಾಗ್ತಿದೆ ಹೇಳಿದಣ್ಣ, ಹಂಗೆ ಲಿಪ್ಸ್ ಮ್ಯಾಕಿಂಗ್ ಆಗ್ತದೆ ಹಂಗೆ. ಮೈಸೂರಿಂದ ಬರ್ತಾ ಅದಕ್ಕೆ ನಮ್ದು ಯಾವಾಗ್ಲೂ ಡಿನ್ನರ್ ಪಾಯಿಂಟ್ ಬಂದಿದ್ದೇನೆ, ಪೂಜಾರಿ ಫಿಶ್ ಲ್ಯಾಂಡ್. ಬಂದ್ವಿ ಎಲ್ಲಾರು, ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ. ಬೂತಾಯಿ, ಬಾಂಗಡೆ, ಅಂಜಲ್, ತವಾ ಎಲ್ಲ, ಚಿಂದಿ ಚಿತ್ರಾನ್ನಕ್ಕಿಂತ ಸಾಕಾಗಿತ್ತು ಫಿಶ್ ಅಂತೂ ಅಣ್ಣ. ಮೈನ್ ಡಿಶ್ ಬಂದು ಇದು ನೀರ್ ದೋಸೆ ಮತ್ತು ಫಿಶ್ ಕರಿ, ಚಿಕನ್ ಗೀ ರೋಸ್ಟ್ ಮತ್ತೆ ಫಿಶ್ ಕರಿ ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ನೀರ್ ದೋಸೆ, ಚಿಕನ್ ಗೀ ರೋಸ್ಟ್ ಮತ್ತೆ ಫಿಶ್ ಕರಿ ಎಕ್ಸಲೆಂಟ್ ಆಗಿತ್ತು. ಆಮೇಲೆ ಪೂಜಾರಿ ಫಿಶ್ ಲ್ಯಾಂಡ್ ಬಂದಾಗ ಊಟ ಮಾಡೋದು ಮಾತ್ರ ಅಲ್ಲ, ಅಲ್ಲಿರೋ ಅಕ್ಕಪಕ್ಕ ಏನ್ ಹೇಳ್ತೀನಿ, ಅಂಬ, ಕೋವು, ಕಾಮಧೇನು ಎಲ್ಲ ನೋಡ್ಬೇಕು. ಮತ್ತೆ ಬೆಲ್ಸು, ಟೆಂಪಲ್ ಬೆಲ್ಸ್ ತರ ಎಲ್ಲ ಬೆಲ್ಸ್, ಮತ್ತೆ ಇರೋ ಆಂಬಿಯನ್ಸ್ ಮಾತ್ರ ಸೂಪರ್. ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ಆಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಂಬಿಯನ್ಸ್ ಇದೆ ಎಲ್ಲ ಕಡೆನೂ. ವೆರೈಟಿ ಆಫ್ ಬೌನ್ಸೈ ಟ್ರೀಸ್ ತುಂಬಾ ಇದೆ. ಬೌನ್ಸೈ ಟ್ರೀಸ್ ಇಲ್ಲಿ ಬುದ್ಧ, ನನ್ನ ಫೇವ್ರೇಟ್ ಇದು ಬುದ್ಧ. ಊಟ ಆಗಿದ್ದನ್ನ ಕರಗಿಸ್ಕೋಬೇಕಲ್ಲ, ಬೀಡ ತಿನ್ನೋದಕ್ ಬಂದಿದ್ದಾನೆ ನಮ್ಮಣ್ಣ. ಬೀಡ ನಮ್ಗೆ ಬೇಡ. मजा नहीं आ रहा है. ಸೊ ಬೀಡ ತಿನ್ನಕ್ ಬಂದಿದ್ದಾರೆ, ತಿನ್ಕೊಂಡು ಹೊರಡ್ಬೇಕೀಗ. ಎಲ್ಲ ಮೋಟೋ ಬೈಕರ್ಸ್ ತುಂಬಾ ಜನ ಬಂದಿದ್ದಾರೆಲ್ಲ ಇಲ್ಲಿ. ಗಾಯ್ಸ್ ಬಂದ್ವಿ, ಮನೆಗೆ ರೀಚ್ ಆದ್ವಿ. ಆಯಿತು ಟೈಮ್ ಆಲ್ರೆಡಿ 12:30 ಆಯ್ತು ಇವತ್ತು ಬರೋದಕ್ಕೆ. ನಮಗೆ ಅಲ್ಲೇ ಬ್ರೇಕ್ ಕೊಟ್ಕೊಂಡು ಬಂದ್ವಿ, ಲೇಟ್ ಆಯಿತು. ಗೈಸ್ ಈ ವ್ಲಾಗ್ ನಿಮ್ಮ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಹೋಗಿ ಲೈಕು, ಶೇರು ಆಗಿ ಕಮೆಂಟ್ಸ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.